ಅರ್ಧ ದಿನ ಮನೇಲಿಲ್ಲ ಅಂದರೆ ಇವರಿಬ್ರಿಗೆ ನಿಭಾಯಿಸೋಕ್ಕೂ ಆಗಲ್ಲ. ಅಮ್ಮ, ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀರ, ಸ್ವಲ್ಪ ರೆಸ್ಟ್ ಮಾಡತ್ತಾನೆ. ಆಗಲೇ ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ. ಇವರಿಬ್ರು ಮನೇಲೇ ಇದ್ರಲ್ವಾ, ಬೇಗ ಏನಾದರೂ ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ ಅಮ್ಮ, ಇಷ್ಟೊತ್ತಲ್ಲಿ ಅವ್ರು ಆಲ್ರೆಡಿ ಏನಾದರೂ ಮಾಡ್ಕೊಂಡು ತಿಂದಿರ್ತಾರೆ, ಇಲ್ಲಾಂದ್ರೆ ಆರ್ಡರ್ ಮಾಡ್ಕೊಂಡಿರ್ತಾರೆ ಬಿಡಿ. ಖಂಡಿತ ಇಲ್ಲ, ನಿಮ್ಮ ಮಾವಂಗಂತೂ ಹೊರಗಿನ ಊಟ ಅಷ್ಟಕ್ಕಷ್ಟೇ. ನಾನೇ ಟೀ ಕೂಡ ಆರ್ಡ್ರ್ ಮಾಡಿಕೊಟ್ಟಿದ್ದೀನಿ. ಸಾರು ಪಲ್ಯ ಮಾಡೋಕ್ಕೆ ಎಷ್ಟೊತ್ತು ಬೇಕೋ ಬೇಗ ಮಾಡಿಬಿಡ್ತೀನಿ. ಸರಿ, ಹಾಗಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಸರಿ ಬಾ, 2 ಕೈ ಸೇರಿದ್ರೆ ಕೆಲಸ ಬೇಗ ಆಗುತ್ತೆ. ರಿಯಾ, ನಾನು ಇವ್ರಿಗೆ ಕೊಟ್ಟು ಬರ್ತೀನಿ, ನೀನು ಸಂಜೆಗೆ ತೊಗೊಂಡೋಗು. ರೀ, ತಗೊಳ್ಳಿ, ಊಟ ಮಾಡಿ. ನೀನು ಅಲ್ಲಿ ಚೆನ್ನಾಗಿ ತಿಂದು ಬಂದುಬಿಟ್ಟು ಇಲ್ಲಿ ಅಡುಗೆ ಮಾಡೋ ಪ್ರದರ್ಶನ, ಇದೆಲ್ಲ ಏನು ಬೇಕಾಗಿರಲಿಲ್ಲ. ನಿಮಗೆ ಬೇಡದೇ ಇರ್ಬೋದು, ಆದರೆ ಮನೇಲಿ ಗಂಡಸರು ಹಸ್ಕೊಂಡಿದ್ರೆ ನಮಗೆ ತಿಂದರೂ ತಿಂದಾಗಲ್ಲ. ತಗೊಳ್ಳಿ, ಊಟ ಮಾಡಿ. ಈ ನಾಟಕಕ್ಕೇನು ಕಮ್ಮಿ ಇಲ್ಲ ಅಲ್ಲ, ನನಗೇನು ಹೊಟ್ಟೆ ಹಸಿವಿಲ್ಲ, ತಗೊಡು. ನೋಡಿ, ನಾನು ಇದನ್ನು ನಿಮಗೆ ಅಂತ ಸ್ಪೆಷಲಾಗಿ ಏನು ಮಾಡಿದ್ದಲ್ಲ. ನೀವಂತಲ್ಲ, ಯಾರೇ ಹಸ್ಕೊಂಡಿದ್ರೂ ನನಗಿಷ್ಟ ಆಗಲ್ಲ. ಅನ್ನ ಹಾಕೋ ಕೈನ ಕಚ್ಚೋಷ್ಟು ಕೊಬ್ಬು ಬಾಯಿಗಿರಬಾರ್ದು. ಹಸಿವಾದರೆ, ತಿನ್ನಬೇಕು ಅನಿಸಿದ್ರೆ ಊಟ ಮಾಡಿ. ಮಾಂಟಿ, ಇವತ್ತು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯ್ತಲ್ವಾ? ನನ್ನ ಮನ್ಸ್ಗಂತೂ ತುಂಬ ನೆಮ್ಮದಿ ಆಯಿತು ಕಣೆ. ಏನು ಸಮಾಚಾರ? ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿವಿ ನೋಡ್ತಿದ್ದೀರಾ? ತಾಳಿ ಶಾಸ್ತ್ರ ಆಯ್ತಲ್ಲ, ಎಲ್ರಿಗೂ ಮನ್ಸಿಗೊಂಥರ ಸಮಾಧಾನ ಕಣೋ, ಅದಕ್ಕೆ ಕೂತ್ವಿ. ಬಾ, ನೀನು ಕೂತ್ಕೋ. ನೀವೆಲ್ಲರೂ ಇಷ್ಟು ಆರಾಮಾಗಿ ಕೂತಿರುವಾಗ ಕೈಯಲ್ಲಿ ಕಾಫಿ ಇಲ್ಲಾಂದ್ರೆ ಏನು ಮಜಾ ಇರುತ್ತೆ. ತಗೊಳ್ಳಿ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು. ತರ್ಲೆ? ಯಾರು ತರಲೆ? ಅದು ಅಜ್ಜಿ ಏನಿಲ್ಲ. ತರ್ಲೆ ಮಾಡಿದವ್ರಿಗೆ ಸರಿಯಾಗಿ ಕ್ಲಾಸ್ ತಗೋ ಅಜ್ಜಿ, ಬಿಡಬೇಡ. ಬಿಡ್ತೀನಾ? ಮತ್ತೆ ತರಲೆ ಮಾಡೋರಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ಅಲ್ಲ ಕಣು, ನೀವು ಮದುವೆ ಆಗಿ ಎಷ್ಟು ದಿನ ಆಯ್ತು? ನೀವು ಗಂಡ ಹೆಂಡತಿ ಥರ ಇದ್ದೀರಾ? ಹಾಗಂದ್ರೆ ಏನು ಬಂಗಾರಿ? ಮದುವೆ ಆದ್ಮೇಲೆ ಹೆಂಡತಿ ಮುಖದಲ್ಲಿ ಒಂಥರ ಎಕ್ಸ್ಟ್ರಾ ಗ್ಲೋ ಬರಬೇಕು, ಮುಖ ಪುಳ ಪುಳ ಅಂತ ಉಳಿಬೇಕು. ಆ ಕಡೆ ನಿಧಿ ಮುಖದಲ್ಲಿ ಮಿಸ್ಸಿಂಗ್ ಇದೆ. ತಪ್ಪು ನಿಂದೆ ಕೊಡು. ಇದೊಳ್ಳೆ ಕತೆ ಆಯ್ತಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಾನೇನು ಮಾಡಿಲ್ಲ. ನೀನೇನು ಮಾಡ್ತಾ ಇಲ್ಲ ಅನ್ನೋದೇ ವಿಷಯ ಕೊಡು. ನೋಡು, ಬೆಣ್ಣೆ ಕರಿಗೆ ತುಪ್ಪ ಆಗ್ಬೇಕು ಅಂದ್ರೆ ಅದಕ್ಕೆ ಬಿಸಿ ಮುಟ್ಟಿಸ್ಲೇಬೇಕು. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ನಿಮ್ಮಿಬ್ಬರಿಗೂ ಮತ್ತೆ ಫಸ್ಟ್ ನೈಟ್ ನ ಅರೇಂಜ್ ಮಾಡಿಸ್ತಾ ಇದ್ದೀನಿ. ಒಂದ್ಸಲ ಶಾಸ್ತ್ರ ಆಗಿದೆಯಲ್ಲ, ಮತ್ತೆ ಯಾಕೆ ಸುಮ್ಮನೆ? ಅಂದ್ರೆ ಬೇಡವಾ ಅತ್ತೆ? ಬೇಡವಂತೆ ಬಿಡಿ, ಕರ್ಣನೇ ಬೇಡ ಅಂತಿದ್ದಾನೆ. ಛೇ 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 ಛೇ, ಮಾಡಿಸಿರೋ ತಯಾರಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಸುಮ್ಮನೆ ನಿಮಗೆಲ್ಲ ತೊಂದರೆ ಆಗೋದು ಬೇಡ ಅಂತ ಹೇಳಿದೆ ಅಷ್ಟೇ. ಪ್ರೀತಿಯಿಂದ ಅರೇಂಜ್ ಮಾಡಿದ್ರೆ ಅಂದ್ರೆ ನಿಮ್ಮ ಮನ್ಸು ನೋಡ್ಸೋಕ್ಕಾಗುತ್ತಾ? ಅದು ದೇವ್ರ ಮೆಚ್ತಾನ ಅಲ್ವಾ ನಿಧಿ? ನನಗೇನು ಗೊತ್ತಿಲ್ಲ. ಹೌದೌದು, ಇಲ್ಲಾಂದ್ರೆ ದೇವ್ರ ಮೆಚ್ಚಲ್ಲ. ಕರೆಕ್ಟ್.
ನೋಡಿದ್ರಾ ಮೋಸ್ಟ್ಲಿ ಇವತ್ತು ಮುಹೂರ್ತನ ಚೆನ್ನಾಗಿರ್ಬೇಕಲ್ವಾ? ಅದೇನೋ ಇವತ್ತು ರಾತ್ರಿ ಅಮೃತಗಳಿಗೆ ಅಂತೆ. ನನಗೆ ಅದೇನು ಗೊತ್ತಿಲ್ಲ. ತಾಳಿ ಶಾಸ್ತ್ರ ಟೈಮಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಕೇಳಿಸ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಕಳ್ಳ ಕೃಷ್ಣ, ಮುದ್ದು ಕೃಷ್ಣ ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಪೋಸ್ ತೊಟ್ಟನೆ. ಪೋಸ್ ಹೋಗಿ ಇಬ್ರು ರೆಡಿಯಾಗಿ. ಶೋರ್ ಬಂಗಾರಿ, ನಿನ್ನ ಮಾತು ಮೀರಕ್ಕಾಗುತ್ತಾ? ಬನ್ನಿ. ಇಷ್ಟು ನಾಟಕ ಆಡ್ತಾನೆ ನೋಡು. ಸರಿ ಸರಿ ಬನ್ನಿ, ತುಂಬ ಕೆಲಸ ಇದೆ, ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕು. ಬನ್ನಿ 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 ಬನ್ನಿ. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾದಿದೆ ಗೊತ್ತಾ? ಆದ್ರೆ ನನಗೊಂದು ವಿಷಯ ಗೊತ್ತಾಗಬೇಕು. ಏನು? ಅಲ್ಲ, ಮದುವೆ ಮುಂಚೆ ನನ್ನ ಹಿಂದಿಂದೆ ಅಷ್ಟೆಲ್ಲ ಸುತ್ತಾಡ್ತಿರೋ ನೀವು ಈಗ ತಪ್ಪಿಸ್ಕೊಂಡು ಓಡಾಡ್ತಿರಲ್ಲ, ಏನು ಕತೆ ನಿಮ್ಮದು? ನನ್ನ ತಲೆ ಎಷ್ಟು ಕೆಡಿಸ್ತಾ ಇದೀರಂತ ಐಡಿಯಾ ಇದೆಯಾ ನಿಮಗೆ? ನಾನೇನು ಮಾಡಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಪಾಡೇನಾಗಬೇಡ. ಅಲ್ಲ, ನನ್ನ ಕಷ್ಟ ನಿಜವಾಗ್ಲೂ ನಿಮಗೆ ಗೊತ್ತಾಗ್ತಿಲ್ವ ಅಥವಾ ಗೊತ್ತಾದರೂ ಹೀಗಿದ್ದೀರಾ? ಅದು